ಓಂ ಶ್ರೀ ಶೈಲೇಶುದಯಾ ಪಾತ್ರಂ ದೇವಾಕ್ತಾದಿಗುಣಾಣವಂ ಯತೀಂದ್ರ ಪ್ರಣಮಂ ವಂದೇ ರಮ್ಯಜಾ ಮಾತರಂ ಮುನಿಂ ಲಕ್ಷ್ಮೀನಾಥಸಮಾರಂಭಂ ನಾದಯಾಮನಮಧ್ಯಮಂ ಅಸ್ಮದಾಚಾರ್ಯಪರ್ಯಂತ ವಂದೇ ಗುರುಪರಂಪರಂ ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರತ್ನಃ ವ್ಯಾಮೋಹಯಾತ ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋऽಸ್ಯ ದಯೈಕಸಿಂಧೋ ರಾಮಾನುಜಚ್ಚ ಶರಣಂ ಪ್ರಪದ್ಯೆ ಮಾತಾಪಿತಾ ವಿಬೋಧಿಃ ಸರ್ವಂ ಯದೇವ ನಿಯಮೇನ ಮದನ್ಮಯಾನಾಂ ಆದಿಸ್ಸನಾಹ ಕುಲಪತಿರ್ವಕುಲಾಭಿರಾಮಂ ಶ್ರೀಮದ್ಯದಂಗಿರೀಗುಳಂ ಪ್ರಣಮಾಮಿ ಮೋದ ಬೋಧಂ ಸರಸ್ವತಕ್ವೈವಕ್ತನಾದ ಶ್ರೀಭಕ್ತಿಸಾರ ಕುಲಶೇಖರ ಯೋಗಿವಾಹಾನ್ ಭಕ್ತಾಂಗ್ರಿರೇಣ ಮರಕಾಲದಿಂದ ಮಿಶ್ರಾಂ ಶ್ರೀಮತ್ಪರಾಂಗುಶಯೋನಿ ಪ್ರಣತೋಸ್ಮಿ ನಿತ್ಯಂ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವಿನಾಯಕ ಜ್ಯೋತಿಷಿ ಮಾತಾಡ್ತಾ ಇದ್ದೀನಿ. ವೀಕ್ಷಕರೇ, ಇವತ್ತಿನ ದಿನ ಈ ಭಾನುವಾರದಿಂದ ಹಿಡಿದು ಮುಂದಿನ ಭಾನುವಾರದ ತನಕ ಯಾವ ಯಾವ ರಾಶಿಯವರಿಗೆ ಹೇಗೆ ಫಲಗಳಿರುತ್ತೆ ಅನ್ನೋದನ್ನ ನೋಡೋಣ. ಈಗ ಮೊದಲನೆಯದಾಗಿ ಮೇಷರಾಶಿ, ಮೇಷ ಲಗ್ನ. ಲಗ್ನಾಧಿಪತಿ ಕುಜ 4ನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿ ಇರೋ ಕಾರಣದಿಂದ ಅವರಿಗೆ ಯಾವುದೇ ತರಹದ ವಿದ್ಯೆ, ತಲೆ, ಬುದ್ಧಿ ಸರಿಯಾಗಿ ಓಡ್ತಾರಲ್ಲ. ಇನ್ನು 1 ತಿಂಗಳು ಅವರಿಗೆ ಯಾವುದೇ ತರಹದ ತಲೆ, ಅವ್ರಿಗೆ ಏನೇ ಒಂದು ಕೆಲಸ ಮಾಡ್ಬೇಕಂದ್ರೂ ಯಾವ್ದು ಮಾಡಲಿ ಯಾವ್ದು ಬಿಡಲಿ ಅನ್ನೋದು ಅವ್ರಿಗೆ ಪ್ರಾಬ್ಲಮ್ ಆಗ್ತಾ ಇದಾಗಿರುತ್ತೆ. ಆದರೆ ಮೇಷರಾಶಿಯಿಂದ 2ನೇ ಮನೆಯಲ್ಲಿ ಗುರು ಇರೋದ್ರಿಂದ ದುಡ್ಡು ಕಾಸು ಮಾತ್ರ ಅವರಿಗೆ ಈ 1 ವರ್ಷ ಅಂದ್ರೆ ನೆಕ್ಸ್ಟ್ ಮೇ ತಿಂಗಳ ತನಕ ಅವ್ರಿಗೆ ಎಲ್ಲಾ ಫಲಗಳು ಕೂಡ ದುಡ್ಡು ಕಾಸು ಚೆನ್ನಾಗಿ ಬರ್ತಾ ಇರುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಏನೇ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದು ಹೋದ್ರೂ ಅವ್ರಿಗೆ ಕೆಲಸಗಳು ನಡೆಯಲ್ಲ. ಯಾಕಪ್ಪ ಅಂತಂದ್ರೆ ಲಗ್ನಾಧಿಪತಿ 4ನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿ ಕೂತಿದ್ದಾನೆ. ಈ 1 ವಾರ ಆದಮೇಲೆ, ಎಷ್ಟು ಮುಂದಿನ ಭಾನುವಾರ ಆದಮೇಲೆ ಸ್ವಲ್ಪ ಅಡೆತಡೆಗಳೆಲ್ಲ ಇದ್ದೇ ಇರ್ತದೆ. ಆದರೆ ಗುರುಬಲ ಚೆನ್ನಾಗಿರೋದ್ರಿಂದ ಕೆಲಸಗಳೆಲ್ಲ ಸುಗಮವಾಗಿ ಚೆನ್ನಾಗಿ ನಡೆಯುತ್ತದೆ. ಇನ್ನು 2ನೆಯ ರಾಶಿ ವೃಷಭ ರಾಶಿ. ವೃಷಭ ಲಗ್ನ. ಲಗ್ನಾಧಿಪತಿ ಶುಕ್ರ 8ನೇ ಮನೆಯಲ್ಲಿದ್ದಾನೆ. ದುಡ್ಡು ಕಾಸು ಎಲ್ಲ ಇವರಿಗೆ ಚೆನ್ನಾಗಿ ಬರ್ತದೆ. ಯಾವುದೇ ತರಹದ ಯೋಚನೆ ಕೂಡ ಇವರು ಮಾಡೋ ಹಾಗಿಲ್ಲ. ಇವರ ತಲೆ ಮಾತ್ರ ಈ 1 ವರ್ಷ ಏನಾದರೂ ಒಂದು ಒಳ್ಳೆ ವ್ಯಾಪಾರ ಮಾಡಬೇಕು, ಒಳ್ಳೆ ಏನಾದ್ರು ಒಂದು ಫಲ ಸಿಗಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಇವರು ನಿರತರಾಗಿದ್ದಾರೆ.